ಸಾಮಾಜಿಕ ನ್ಯಾಯದ ಕಲ್ಪನೆಯನ್ನ ಬಸವಾದಿ ಶರಣರು ಮಾಡಿದ್ರು. ಸಮಾಜದ ಕಲ್ಪನೆಯನ್ನ ಬಸವಾದಿ ಶರಣರು ಮಾಡಿದ್ರು. ಪ್ರಜಾತಂತ್ರದ ವ್ಯವಸ್ಥೆಯನ್ನ ಬಸವಾದಿ ಶರಣರು ಮಾಡಿದ್ರು. ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ಪಾರ್ಲಿಮೆಂಟು, ವಿಧಾನಸಭೆ, ಇವುಗಳನ್ನ ಅವತ್ತೇ ಅನುಭವ ಮಂಟಪದ ಮೂಲಕ ಮಾಡಿ ತೋರಿಸಿದ್ರು. ಅನುಭವ ಮಂಟಪದಲ್ಲಿ ಕೆಳಜಾತಿಯವರು ಅವರ ಅಭಿಪ್ರಾಯವನ್ನು ವ್ಯಕ್ತ ಮಾಡತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ರು. ಮಹಿಳೆಯರು ತಮ್ಮ ಅಭಿಪ್ರಾಯವನ್ನು ಹೇಳ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ರು. ಅಂದು ನಮ್ಮ ಸಮಾಜ ವರ್ಟಿಕಲ್ ಆಗಿತ್ತು. ಒಬ್ಬರ ಮೇಲೊಬ್ಬರನ್ನ ಕುಳ್ಳಿಸ್ಬಿಟ್ಟಿದ್ರು. ಮೇಲ್ಗಡೆಯವನು ಶ್ರೇಷ್ಠ, ಕೆಳಗಡೆಯವನು ಕೀಳು ಅಂತಕ್ಕಂಥ ಭಾವನೆಯನ್ನ ಬೆಳೆಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಅದಕ್ಕೆ ಬಸವಾದಿ ಶರಣರು ಆ ವರ್ಟಿಕಲ್ ಸೊಸೈಟಿ ಇತ್ತಲ್ಲ, ಅದನ್ನ ಧ್ವಂಸ ಮಾಡಿ ಆರಿಜಾಂಟಲ್ ಸೊಸೈಟಿ ಆಗಬೇಕು ಅಂತೇಳಿ ಪ್ರಯತ್ನವನ್ನು ಮಾಡಿದ್ರು. ಆರಿಜಾಂಟಲ್, ಈಗ ನಾವು ಹೆಂಗೆ ಕೂತಿದ್ದೀವಿ, ಇಲ್ಲಿ ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ಹೆಂಗೆ ಕೂತಿದ್ದೀವಿ ಹಾಗೆ ಸಮಾನವಾಗಿ ಕೂತ್ಕೊಳ್ತಕ್ಕಂಥ ಕೆಲಸವನ್ನು ಬಸವಾದಿ ಶರಣರು ಮಾಡಿದ್ರು.